ಹದಿಹರೆಯದ ಪ್ರಾಯದಲ್ಲಿ ಇರುವಾಗಲೇ ಪಾಪಿಯೊಬ್ಬನಿಂದ ಆಸಿಡ್ ದಾಳಿಗೆ ಒಳಗಾಗಿ ಮುಖದ ಆಕಾರ ಬದಲಾಗುತ್ತದೆ. ಇನ್ನೇನು ಬದುಕುವುದೇ ಬೇಡವೆಂದು ಯೋಚಿಸಿ ಕೊನೆಗೆ ತಪ್ಪು ಮಾಡದ ನಾನೇಕೆ ಸಾಯಬೇಕು, ನನ್ನ ಮುಖ ವಿಕಾರವಾದರೆ ನಾನೇಕೆ ಮುಖ ಮುಚ್ಚಬೇಕು, ಮುಖ ಮುಚ್ಚಿ ಓಡಾಡಬೇಕಾಗಿರುವುದು ಆ ಪಾಪಿ ಎಂದು ತಾನು ತನ್ನ ಮನಸ್ಸಿಗೆ ತಾನೇ ಧೈರ್ಯ ಹೇಳಿ ಬದುಕನ್ನ ಸುಂದರವಾಗಿಸಿಕೊಂಡ ಆ ದಿಟ್ಟ ಮಹಿಳೆ ಯಾರು? ಯಾಕೆ ಅವಳ ಮೇಲೆ ಆಸಿಡ್ ದಾಳಿ ಆಯಿತು? ಹೀಗೆ ಮಾಡಿದ್ದು ಯಾರು? ಈಗ ಈ ಹುಡುಗಿ ಜೀವನ ಹೇಗಿದೆ? ಹೌದು, ಈ ಎಲ್ಲ ಅಪರೂಪದ ಮಾಹಿತಿಯನ್ನ ನೀವು ಪಡೆಯಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಲಕ್ಷ್ಮಿ ಅಗರ್ವಾಲ್ ದೆಹಲಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜೂನ್ 1, 1990ರಲ್ಲಿ ಜನಿಸುತ್ತಾರೆ. ನೋಡಲು ತುಂಬಾ ಮುದ್ದಾಗಿ ಇದ್ದರು. ಲಕ್ಷ್ಮಿಗೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಅತಿಯಾದ ಆಸೆ ಇತ್ತು. ಆದರೆ ತಂದೆ ಸಂಗೀತದ ಜೊತೆಗೆ ಯಾವುದಾದರೂ ಒಂದು ವೃತ್ತಿಪರ ಕೋರ್ಸ್ ಮಾಡುವಂತೆ ಸೂಚಿಸುತ್ತಾರೆ. ಲಕ್ಷ್ಮಿ ಅಗರ್ವಾಲ್ ಹದಿಹರೆಯದ ಪ್ರಾಯದಲ್ಲಿ ತುಂಬಾ ನೋಡಲು ಸುಂದರವಾಗಿದ್ದರು. ಇವರ ಅಂದಕ್ಕೆ ಮನಸೋತು ಅಣ್ಣನ ಸ್ನೇಹಿತ 32 ವರ್ಷದ ವ್ಯಕ್ತಿ ಮದುವೆ ಆಗುವಂತೆ ಲಕ್ಷ್ಮಿ ಬಳಿ ಕೇಳುತ್ತಾನೆ. ಆದರೆ ಆಕೆ ಆತನ ಪ್ರೀತಿಯನ್ನ ನಿರಾಕರಿಸುತ್ತಾಳೆ. ಕಾರಣ ಅವಳಿಗೂ ಹಾಗೂ ಅವನಿಗೂ ಇರುವ ವಯಸ್ಸಿನ ಅಂತರ. ತನ್ನ ಪ್ರೀತಿಯನ್ನು ನಿರಾಕರಿಸಿದಳು ಎಂಬ ಕಾರಣಕ್ಕೆ 2005ರಲ್ಲಿ ಆತ ಆಕೆಯ ಮುಖಕ್ಕೆ ಆಸಿಡ್ ಅನ್ನ ಎರಚುತ್ತಾನೆ. ಆಗ ಆಕೆಯ ವಯಸ್ಸು ಕೇವಲ 15. ಬದುಕಿನ ಬಗ್ಗೆ ನೂರಾರು ಕನಸು ಕಂಡಿದ್ದ ಆಕೆಯ ಕನಸುಗಳು ಕಮರಿ ಹೋಗುತ್ತವೆ. ಒಂದು ಟಿವಿ ಶೋನಲ್ಲಿ ಲಕ್ಷ್ಮಿ ಈ ರೀತಿ ಹೇಳುತ್ತಾಳೆ, ಆತ ನನ್ನ ಅಣ್ಣನ ಸ್ನೇಹಿತನಾಗಿದ್ದ. ಆತ ನನ್ನ ಮೇಲೆ ದೆಹಲಿಯ ಖಾನ್ ಮಾರ್ಕೆಟ್ನಲ್ಲಿ ಆಸಿಡ್ ದಾಳಿ ಮಾಡಿದ. ಆತ ತಿಂಗಳುಗಳಿಂದ ನನ್ನನ್ನು ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದ. ಅಂದು ಕೂಡ ನನ್ನ ಎದುರಿಗೆ ಬಂದು ಮದುವೆಯ ಪ್ರಸ್ತಾಪ ಮಾಡುತ್ತಾನೆ. ನಾನು ಒಪ್ಪದಿದ್ದಾಗ ನನ್ನನ್ನು ತಳ್ಳಿ ನನ್ನ ಮುಖಕ್ಕೆ ಆಸಿಡ್ ಅನ್ನು ಎರಚುತ್ತಾನೆ. ಆತ ಆಸಿಡ್ ದಾಳಿ ಮಾಡಿದಾಗ ನೋವಿನಿಂದ ಒದ್ದಾಡಿದೆ. ನಾನು ಮೂರ್ಛೆ ಹೋದೆ. ನಾನು ನೋವಿನಿಂದ ಒದ್ದಾಡುತ್ತಿದ್ದಾಗ ಅಲ್ಲಿ ನೆರೆದಿದ್ದವರು ಏನಾಗುತ್ತಿದೆ ಎಂದು ನೋಡುತ್ತಲೇ ಇದ್ದರೆ ಹೊರತು ಯಾರು ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಮುಂದೆ ಬಂದು ನನ್ನ ಮುಖಕ್ಕೆ ನೀರು ಎರಚಿ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ನಾನು ಆಸ್ಪತ್ರೆ ತಲುಪಿದ ತಕ್ಷಣ ನನ್ನ ಮುಖಕ್ಕೆ ಸರಿಸುಮಾರು 20ರಿಂದ 25 ಬಕೆಟ್ ನೀರು ಹಾಕಿದರು. ಆದರೂ ನೋವು ಉರಿ ಕಡಿಮೆ ಆಗಲಿಲ್ಲ. ವಿಷಯ ತಿಳಿದು ನನ್ನ ತಂದೆ ಓಡೋಡಿ ಬಂದರು. ಅವರನ್ನು ನೋಡಿದ ತಕ್ಷಣ ತಬ್ಬಿ ಹಿಡಿದೆ. ನಾನು ತಬ್ಬಿ ಹಿಡಿದಾಗ ನನ್ನ ಮುಖದಲ್ಲಿ ಆಸಿಡ್ ಅವರ ಶರ್ಟಕ್ಕೆ ತಾಗಿ ಅವರ ಶರ್ಟ್ ಕೂಡ ಸುಟ್ಟು ಹೋಗಿತ್ತು. ಆಸಿಡ್ ದಾಳಿಯ ನಂತರ ನನ್ನ ಹೊಸ ಮುಖವನ್ನು ಕನ್ನಡಿಯಲ್ಲಿ ನೋಡಿದಾಗ ಈ ಬದುಕೆ ಸಾಕು ಎನ್ನುವಷ್ಟರ ಮಟ್ಟಿಗೆ ನೋವಾಗಿತ್ತು ಎನ್ನುತ್ತಾರೆ ಲಕ್ಷ್ಮಿ ಅಗರ್ವಾಲ್. ಈ ಮುಖ ಇಟ್ಟುಕೊಂಡು ಬದುಕಲು ಸಾಧ್ಯವಿಲ್ಲ, ಸತ್ತು ಬಿಡುತ್ತೇನೆ ಎಂದು ಬಯಸಿದ್ದರು. ಆದರೆ ತನ್ನ ಸಾವಿನಿಂದ ಮನೆಯವರು ಮತ್ತಷ್ಟು ನೊಂದುಕೊಳ್ಳುತ್ತಾರೆ ಎಂದು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುತ್ತಾರೆ. ಅವರಿಗೋಸ್ಕರ ಬದುಕಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆಸಿಡ್ ದಾಳಿಯಿಂದಾಗಿ ಸುಂದರ ಕನಸುಗಳು ಕಮರಿ ಹೋಗಿದ್ದವು. ಆದರೆ ಅದರ ಜೊತೆಗೆ ಲಕ್ಷ್ಮಿಗೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಲಕ್ಷ್ಮಿ ಕುಟುಂಬದಲ್ಲಿ ತಂದೆಯ ದುಡಿಮೆಯಿಂದ ಸಂಸಾರ ಸಾಗಬೇಕಾಗಿತ್ತು. ಆದರೆ 2012ರಲ್ಲಿ ಸೋದರನಿಗೆ ಆರೋಗ್ಯ ಸಮಸ್ಯೆ ಎದುರಾಯಿತು. ಆತ ಬದುಕುವುದು ಕಷ್ಟ ಎಂದು ವೈದ್ಯರು ತಿಳಿಸಿದರು. ಮಗಳಿಗೆ ಹೀಗಾಯಿತು, ಮಗನೂ ಬಿಟ್ಟು ಹೋಗುತ್ತಾನೆ ಎಂಬ ಕೊರಗಿನಿಂದ ತಂದೆಯು ಸಾವನ್ನಪ್ಪುತ್ತಾರೆ. ಮನೆಯ ಖರ್ಚು ನಿಭಾಯಿಸುವುದು ಹೇಗೆ ಎಂದು ಸಮಸ್ಯೆ ಎದುರಾಯಿತು. ಲಕ್ಷ್ಮಿ ಕೆಲಸಕ್ಕೆ ಅಲೆದಾಡುತ್ತಾರೆ. ಆದರೆ ಆಕೆಗೆ ಕೆಲಸ ಕೊಡಲು ಯಾರು ಕೂಡ ಮುಂದೆ ಬರುವುದಿಲ್ಲ. ಆಸಿಡ್ ದಾಳಿಯ ಬಳಿಕ 2006ರಲ್ಲಿ ಆಸಿಡ್ ಮಾರಾಟ ನಿಷೇಧ ಮಾಡಬೇಕೆಂದು ಕೋರಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹೂಡುತ್ತಾರೆ ಲಕ್ಷ್ಮಿ ಅಗರ್ವಾಲ್. 8 ವರ್ಷಗಳ ಸತತ ಹೋರಾಟದ ಬಳಿಕ 2013ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆಸಿಡ್ ಮಾರಾಟ ಹಾಗೂ ಖರೀದಿ ನಿಷೇಧ ಎಂಬ ಕಾನೂನನ್ನ ಜಾರಿಗೆ ತಂದಿತು. ಆಸಿಡ್ ದಾಳಿಯ ವಿರುದ್ಧ ಲಕ್ಷ್ಮಿ ಅಭಿಯಾನವನ್ನು ಮಾಡಿದರು. ಇದೀಗ ತನ್ನಂತೆ ಆಸಿಡ್ ದಾಳಿಗೆ ಒಳಗಾದ ಸಂತ್ರಸ್ತೆಯರ ಪಾಲಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಲಕ್ಷ್ಮಿ ಅಗರ್ವಾಲ್. ಈಗ ಉಡಾನ್ ಎಂಬ ಟಿವಿ ಕಾರ್ಯಕ್ರಮದಲ್ಲಿ ನಿರೂಪಿಕೆಯಾಗಿದ್ದಾರೆ. ಇವರ ಜೀವನ ಆಧಾರಿತ ಬಾಲಿವುಡ್ ಚಿತ್ರವೇ ಛಪಾಕ್. ಇವರ ಜೀವನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಮನಸ್ಫೂರ್ತಿ ನೀಡುವಂತಿತ್ತು. ಸ್ನೇಹಿತರೆ, ನೋಡಿದಿರಾ ಸಾಯುವ ಸ್ಥಿತಿಯಿಂದ ಯಾವ ರೀತಿ ಫಿಯೋನಿಕ್ಸ್ ಪಕ್ಷಿಯ ಹಾಗೆ ಎದ್ದು ಬಂದು ಜೀವನವನ್ನ ಲಕ್ಷ್ಮಿ ಈಗ ನಡೆಸುತ್ತಿದ್ದಾರೆ. ಲಕ್ಷ್ಮಿ ಅಗರ್ವಾಲ್ ಅವರಿಗೆ ಫೋಕಸ್ ತಂಡದಿಂದ ಒಂದು ದೊಡ್ಡ ಸಲಾಂ. ಇಂತಹದೇ ಸ್ಫೂರ್ತಿದಾಯಕ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.